One of the most common myths about gastrointestinal surgeries. What is gastrointestinal surgeries ಅಂದ್ರೆ ಇವತ್ತು ಒಂದು ಅಪೆಂಡಿಸೆಕ್ಟಮಿ, ಗಾಲ್ ಬ್ಲಾಡರ್ ಸರ್ಜರಿ, ಹರ್ನಿಯಾ ಸರ್ಜರಿ ಅಥವಾ ಇಂಟೆಸ್ಟೈನಲ್ ಸರ್ಜರಿ, ಕೆಲವು ಕ್ಯಾನ್ಸರ್ ಸರ್ಜರೀಸ್ ವಿತ್ ರೆಸ್ಪೆಕ್ಟ್ ಟು ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಸೊ ಈ ಎಲ್ಲಾ ಸರ್ಜರಿಗಳು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿದ್ರೆ ತುಂಬಾ ದಿವಸಗಳು ರಿಕವರಿ ಟೈಮ್ ಬೇಕು, ತುಂಬಾ ನೋವಿರುತ್ತೆ, ಆಪರೇಷನ್ ಆದ್ಮೇಲೆ ಹೀಲ್ ಆಗೋದಕ್ಕೆ ತುಂಬಾ ಡೇಸ್ಗಳು ಬೇಕು ಅಂತ ಒಂದು ಫ್ಯಾಕ್ಟ್ಸ್ ಜನಗಳಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮಿನಿಮಲ್ ಇನ್ವೇಸಿವ್ ಸರ್ಜಿಕಲ್ ಟೆಕ್ನಿಕ್ಸ್ ಆರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರೋಬೋಟಿಕ್ ಸರ್ಜಿಕಲ್ ಟೆಕ್ನಿಕ್ಸ್ ಏನ್ ಮಾಡಿದೆ ಈ ಎಲ್ಲಾ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದೆ. ಮತ್ತೆ ಪ್ರತಿಯೊಂದು ಅಂಶ ಅಂದ್ರೆ ನೋವನ್ನ ಕಡಿಮೆ ಮಾಡಿದೆ. ಬಿಕಾಸ್ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡಿ ಆಪರೇಟ್ ಮಾಡೋದ್ರಿಂದ ಪೇಷಂಟ್ಗೆ ಪೇನ್ ಕಡಿಮೆ ಇರುತ್ತೆ. ಹಾಸ್ಪಿಟಲ್ ಸ್ಟೇ ಕೂಡ ಇವತ್ತು ಅಪೆಂಡಿಕ್ಸ್, ಗಾಲ್ ಬ್ಲಾಡರ್, ಹರ್ನಿಯಾ ಸರ್ಜರಿಗಳನ್ನ ನಾವು ಟಿಂಕರ್ ಸರ್ಜರಿ ತರ ಮಾಡ್ತಾ ಇದೀವಿ. ಅಂದ್ರೆ ಬೆಳಗ್ಗೆ ಆಪರೇಷನ್ ಮಾಡಿ ಸಾಯಂಕಾಲ ಅಥವಾ ನೆಕ್ಸ್ಟ್ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ. ಇನ್ನು ಕೆಲವು ನೆಕ್ಸ್ಟ್ ಲೆವೆಲ್ ಆಫ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜರೀಸ್, ಇಂಟೆಸ್ಟೈನಲ್ ಸರ್ಜರೀಸ್ ಕೂಡ ಫ್ಯೂಲ್ ಆಪರೇಷನ್ಸ್ ಅಲ್ಲಿ ಮಾಡಿದ್ರೆ ಪೇಷಂಟ್ಗೆ ಬೇಗ ರಿಕವರಿ ಆಗ್ತಾರೆ. 3 to 5 days ಅಲ್ಲಿ ಪೇಷಂಟ್ ನ ಮನೆಗೆ ಡಿಸ್ಚಾರ್ಜ್ ಮಾಡೋದಕ್ಕೆ ಬೇಗ ಓವರ್ಟೇಕ್ ಆಗುತ್ತೆ. ಸೊ ಇದರಿಂದ ಪೇಷಂಟ್ ಆದಂತ ಮಾರ್ಬಿಡಿಟಿ, ಒಂದು ಸ್ಕಾರ್ ಆಗಲಿ, ಸ್ಕಾರ್ ಇಂದ ತೊಂದರೆ ಆಗೋದಾಗಲಿ, ಪೋಸ್ಟ್ ಆಪರೇಟಿವ್ ಇನ್ಫೆಕ್ಷನ್ ಆಗಲಿ ಕಡಿಮೆ ಇದೆ. ಸೊ ಟೋಟಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಫ್ಯೂಲ್ ಆಪರೇಷನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಇದನ್ನ ಮಿನಿಮಲ್ ಇನ್ವೇಸಿವ್ ಸರ್ಜಿಕಲ್ ಟೆಕ್ನಿಕ್ಸ್ ಅಂತ ಏನ್ ಕರೀತೀವಿ, ಇದು ನಮ್ಮ ಸರ್ಜಿಕಲ್ ಟ್ರೀಟ್ಮೆಂಟ್ ನ ರೆವಲ್ಯೂಷನೈಸ್ ಮಾಡಿದೆ. ಸೊ ಇವತ್ತು ಪೇಷಂಟ್ಸ್ಗಳು ಬೇಗ ರಿಕವರ್ ಆಗ್ತಾ ಇದ್ದಾರೆ, ಮಾರ್ಬಿಡಿಟಿ ಕಡಿಮೆ ಇದೆ, ಹಾಸ್ಪಿಟಲ್ ಸ್ಟೇ ಕೂಡ ಕಡಿಮೆ ಇದೆ.